ಸೊ, ಮತ್ತೆ ನೋಡಿ ಎಷ್ಟು ಪ್ರಾಡಕ್ಟ್ ಬರ್ತಿದೆ. ನೀವು ನಿಮ್ಮ ಫ್ರೀ ಟೈಮಲ್ಲಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಯಾವುದೇ ವರ್ಕು ಸ್ಟಾರ್ಟಿಂಗ್ ಮೇಕಪ್ ಕಲ್ತಿರೋರಾಗಿರ್ಬೋದು. ಸೊ, ನನಗೆ ವರ್ಕ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸ್ಟಾರ್ಟಿಂಗೇ ಎಲ್ಲದು ಸಿಗಲ್ಲ. ಯಾಕೆಂದರೆ ನಾವು ಕೂಡ 6 ಇಯರ್ಸಿಂದ ಮಾಡ್ತಿದ್ದೀವಿ. ನಮಗೇನೆ ಒಂದೊಂದು ಟೈಮಲ್ಲಿ ವರ್ಕ್ ಇರಲ್ಲ. ಬಟ್ ಅದ್ರಲ್ಲಿ ನೀವು ಇವಾಗ ತಾನೇ ಕಲಿತು ತಕ್ಷಣ ಪ್ಲೇಸ್‌ಮೆಂಟ್ ಮಾಡ್ಕೋಬೇಕು ತುಂಬ ಕಷ್ಟ ಇದೆ. ಬಟ್ ಬೇರೆ ವರ್ಕ್ ಮಾಡ್ತೀರಿ. ಸೊ, ವರ್ಕ್ ಜೊತೆಗೆ ಇದನ್ನು ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳಿ. ಯಾಕೆಂದರೆ ಇವಾಗ ತುಂಬ ಜನ ಮಾಡೋದ್ರಿಂದ ಎಲ್ರಿಗೂ ವರ್ಕ್ ಸಿಗೋದು ಸ್ವಲ್ಪ ಕಷ್ಟ. ನೋಡಿ ಎಷ್ಟು ನೀಟಾಗಿ ಬಂತು. ಓಕೆನಾ? ನೋಡಿ ನೀವು ಇವಾಗಲೇ ಮೇಕಪ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಬಟ್ ಅದೇ ನೀವು ವಾಟ್ರಲ್ಲಿ ವಾಶ್ ಮಾಡೋದ್ರಿಂದ ಬ್ರಷ್ ಕೂಡ ಬೇಗ ಹಾಳಾಗುತ್ತೆ. ಆ್ಯಂಡ್ ತಕ್ಷಣ ಮೇಕಪ್‌ಗೆ ಯೂಸ್ ಮಾಡೋದಕ್ಕಾಗಲ್ಲ. 1 ಡೇ 2 ಡೇಸ್ ಮುಂಚೆನೇ ಬ್ರಷ್‌ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ. ಜಸ್ಟ್ ಈ ಥರ ರೌಂಡ್ ಮಾಡಿ. ಸೊ, ಅದರಲ್ಲಿರೋ ಡಸ್ಟ್ ಆಗಿರ್ಬೋದು, ಏನು ಪ್ರಾಡಕ್ಟ್ ನಾವು ಯೂಸ್ ಮಾಡಿರ್ತೀವಿ, ಆ ಪ್ರಾಡಕ್ಟ್ ಇರುತ್ತೆ ಅದರಲ್ಲಿ ಅಷ್ಟೇ. ಸೊ, ಆ ಪ್ರಾಡಕ್ಟ್ ನೀಟಾಗಿ ಬರುತ್ತೆ. ಜಸ್ಟ್ ಇದು ಕಾಂಟೂರಿಂಗ್ ಬ್ರಷ್. ಹಾಗಾಗಿ ಈ ಥರ ಏನು ಜಾಸ್ತಿ ಪ್ರಾಡಕ್ಟ್ ಇರಲ್ಲ. ಏಕೆಂದರೆ ಕಾಂಟೂರ್ ಎಲ್ಲ ಲೈಟಾಗಿ ಯೂಸ್ ಮಾಡ್ತೀವಿ. ಸೊ, ಹಂಗಾಗಿ. ಸೊ, ಈ ಥರ ಒಂದೊಂದೇ ಬ್ರಷ್‌ನ ಯೂಸ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ನೀವು ಪ್ರಾಡಕ್ಟ್ಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು ಎಷ್ಟು ನೀಟಾಗಿ ಇಟ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಏನಾದರೂ ಮೇಕಪ್ಪಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲೈಂಟ್ಸ್‌ಗಾಗಿರ್ಬೋದು ಅಥವಾ ಮೇಕಪ್ ಫೀಲ್ಡಲ್ಲಿ ನ್ಯೂ ಕಮರ್ಸ್ ಆಗಿರ್ಬೋದು, ಅವ್ರಿಗೇನಾದ್ರು ಡೌಟ್ಸ್ ಇದ್ದರೆ ಎಲ್ರಿಗೂ ಗೊತ್ತಿಲ್ಲ ನಾನು ಹೇಳ್ತೀನಿ ಅಂತ ನಾನು ಹೇಳ್ತಿಲ್ಲ. ಬಟ್ ಯಾರಿಗೆ ಗೊತ್ತಿಲ್ವೋ ಸೊ ಅವ್ರಿಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಸೊ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕೇಳಿ. ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನನಗೆ ಗೊತ್ತಿರೋ ವೀಡಿಯೋಸ್ನ ನಾನು ಮಾಡ್ತಿದ್ದೀನಿ ಅಷ್ಟೇ. ಸೊ ನೋಡಿ ಈ ಥರ ಪ್ರಾಡಕ್ಟ್ ನೀಟಾಗಿ ರಿಮೂವ್ ಆಗುತ್ತೆ. ಈ ಥರ 1 ಟೈಮ್ ಅಲ್ದವ್ರೆ 2 ಟೈಮ್ಸ್ 3 ಟೈಮ್ಸ್ ಆ ಪ್ರಾಡಕ್ಟ್ ನೀಟಾಗಿ ಹೋಗಬೇಕು. ಅಷ್ಟರವರೆಗೂ ನೀವು ಈ ಥರ ಸ್ಪ್ರೇ ಮಾಡಿಕೊಂಡು ಮಾಡಬೇಕು ಬ್ರಷ್‌ನ. ಆ್ಯಂಡ್ ಎಲ್ಲರೂ ಏನು ಅನ್ಕೋತೀರಾ ಮೇಕಪ್ ಆರ್ಟಿಸ್ಟ್ ಜಾಬ್ ಅಂದರೆ ತುಂಬ ಈಸಿ ಅಂತ. ನಿಮಗೆ ಹೇಳೋಕ್ಕೆ ಈಸಿ ಅನಿಸುತ್ತೆ ಅಷ್ಟೇ. ಬಟ್ ನಿಮಗೆ ಗೊತ್ತು 5 ನಿಮಿಷ ಬೇರೆಯವ್ರಿಗೋಸ್ಕರ ನಾವು ಕಾಯೋದಕ್ಕೆ ಎಷ್ಟು ಏನು ಹೇಳ್ತಾರೆ ಬೇಜಾರಾಗುತ್ತೆ, ಬೋರ್ ಆಗುತ್ತೆ ಅಂತ. ಬಟ್ ನಮಗೆ 2 ಗಂಟೆಗೆ ಬರೋದಕ್ಕೆ ಹೇಳ್ತಾರೆ. ಸೊ, ನಾವು ಕ್ಲೈಂಟ್ ಹೇಳ್ಬಿಟ್ಟಿದ್ದಾರೆ ಅಂತ 2 ಗಂಟೆಗೆ ಹೋಗ್ತೀವಿ. 1:30, 2 ಗಂಟೆ ಆನ್ ಟೈಮ್ ಇರ್ತೀವಿ ಆಲ್ಮೋಸ್ಟು. ಬಟ್ ಅವ್ರು ನೋಡಿದ್ರೆ 4 ಗಂಟೆಗೆ ಬರ್ತಾರೆ. ನೀವೇ ಹೇಳಿ ಅವಾಗ ಎಷ್ಟು ಬೇಜಾರಾಗುತ್ತೆ. ನೀವು ಬೇಜಾರು ಮಾಡ್ಕೊಂಡು ಮನೆಗೆ ಹೋಗೋದಕ್ಕೂ ಆಗಲ್ಲ. ಯಾಕೆಂದರೆ ಅವ್ರದ್ದು ಅವತ್ತು ಸ್ಪೆಷಲ್ ಡೇ ಇರುತ್ತೆ. ಓಕೆನಾ? ಅವ್ರು ಬ್ಯುಸಿಲಿ ಅವ್ರಿರ್ತಾರೆ. ನಾವು ಬೇಜಾರು ಮಾಡ್ಕೊಂಡು ಹೋದ್ರೆ ಅವತ್ತು ಅವ್ರದ್ದು ಡೇನೇ ಹಾಳಾಗುತ್ತೆ. ಸೊ, ಹಾಗಾಗಿ ಒಂದು ವರ್ಕ್‌ನ ತೊಗೊಂಡ್ಮೇಲೆ ವೆಯ್ಟ್ ಮಾಡಲೇಬೇಕು. ಬಟ್ ಒಬ್ಬೊಬ್ರು ಕ್ಲೈಂಟ್ ಕರೆಕ್ಟ್ ಟೈಮ್ ಬರ್ತಾರೆ. ಬಟ್ ಒಬ್ಬರು ಶಾಸ್ತ್ರ ಇರೋದ್ರಿಂದ ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಫಸ್ಟ್ ಒಂದು ಟೈಮ್ ಇಂಕ್ಸ್‌ನ ಫಿಕ್ಸ್ ಮಾಡ್ಕೊಂತಾರೆ. ಬಟ್ ಅವ್ರದ್ದು ಶಾಸ್ತ್ರದಿಂದ ಲೇಟ್ ಆಗುತ್ತೆ. ಸೊ, ಹಂಗಾಗಿ ಒಂದು ಟೈಮ್ ಲೇಟ್ ಆಗಿಬಿಡುತ್ತೆ. ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ, ಹಂಗಾಗಿ ಒಂದು 10 ಮಿನಿಟ್ಸ್‌ಗೆ ಒಂದೊಂದು ವ್ಲಾಗ್ಸ ಅಪ್ಲೋಡ್ ಮಾಡೋಣ ಅಂತ. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಆ್ಯಂಡ್ ನನ್ನ ಈ ಒಂದು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.